ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜಮೀನಿನ ನಕ್ಷೆ ಅಥವಾ ಸರ್ವೆ ಸ್ಕೆಚ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಭೂಮಾಪನ ಕಚೇರಿಗೆ ಭೇಟಿ ಕೊಡ್ದಂಗೆ ನೀವು ಮನೆಯಲ್ಲೇ ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಒರಿಜಿನಲ್ ನಕ್ಷೆನ ಅಥವಾ ಸರ್ವೆ ಸ್ಕೆಚ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ, ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬರಬೇಕಾಗತ್ತೆ. ಅಲ್ಲಿ land-records.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಾಂದ್ರೆ ಇನ್ನೂ ಒಂದು ಆಪ್ಷನ್ ಇದೆ, ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಅಲ್ಲೂ ಕೂಡ ಇದೇ ರೀತಿ ಆಪ್ಷನ್ ಬರುತ್ತೆ. ಆನ್ಲೈನ್ RTC ಭೂಮಿ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ನೀವು ಈ ಆಪ್ಷನ್ ಫಸ್ಟ್ ಆಪ್ಷನ್ ಇದೆಯಲ್ಲ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಇದೇ ವೆಬ್ಸೈಟ್ ಕರ್ಕೊಂಡು ಬರುತ್ತೆ. ನಿಮ್ಗೆ ಇಲ್ಲಿ ತುಂಬಾ ಆಪ್ಷನ್ಗಳಿದೆ ಸ್ನೇಹಿತರೆ. ಓಲ್ಡ್ RTC, MR ಪ್ರತಿಯೊಂದು ಕೂಡ ಇಲ್ಲೇ ನೋಡ್ಬೋದು. ಈಗ ಸರ್ವೆ ಸ್ಕೆಚ್ ಬಗ್ಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ಅಲ್ಲಿ ಸರ್ವೆ ಸ್ಕೆಚ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಗ್ರಾಮ ಹುಡುಕಾಟ ಅಂತ ಬರ್ತದೆ. ಮೊದಲಿಗೆ ನೀವು ಇಲ್ಲೊಂದು ಟಿಕ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ. ತದನಂತರ ನಿಮ್ಮ ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ಕು, ಹಾಗೇನೆ ಪಕ್ಕದಲ್ಲಿ ನಿಮ್ಮ ತಾಲೂಕು, ಹಾಗೇನೆ ನಿಮ್ಮ ಹೋಬಳಿ, ನಂತರ ನಿಮ್ಮ ಗ್ರಾಮ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮ್ಯಾನುವಲ್ ಆಗಿ ತೋರಿಸುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಸರ್ವೆ ನಂಬರ್ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿಗೆ ನಿಮ್ಮ ಸರ್ವೆ ನಂಬರ್ನ ಹಾಕಿ. ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ, ಜಸ್ಟ್ ಕ್ಲಿಕ್ ಮಾಡಿ. ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಸ್ಟಾರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತದನಂತರ ಇಲ್ಲಿ ಹಿಸ್ಸೆ ನಂಬರ್ ಅಂತ ಬರುತ್ತೆ. ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಪೋಡಿಗಳಾಗಿದೆಯೋ ಎಲ್ಲ ಹಿಸ್ಸೆ ನಂಬರ್ಗಳ ಅಲ್ಲಿ ತೋರಿಸುತ್ತೆ. ನಿಮಗೆ ಯಾವ ಹಿಸ್ಸೆ ನಂಬರ್ ಬೇಕು ಸರ್ವೆ ಸ್ಕೆಚ್ಚು, ಅದನ್ನು ಹುಡುಕಿರಿ ಅಥವಾ ಸರ್ಚ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಸರ್ಚ್ ಆಗುತ್ತೆ. ನೀವು ಪಕ್ಕ ಜಮೀನು ನೋಡಿದ್ರು ಕೂಡ ಇಲ್ಲಿ ಸರ್ಚ್ ಮಾಡ್ಕೋಬಹುದು. ನೀವು ಇಲ್ಲಿ ಯಾವುದೇ ತರಹದ ಮೂಲ ಅರ್ಜಿದಾರನೇ ಬೇಕಾಗಿಲ್ಲ. ಇಲ್ಲಿ ವೇವ್ ಸ್ಕೆಚ್ ಮ್ಯಾಪ್ ಅಂತ ಬರುತ್ತೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆನ್ಲೈನ್ ಮ್ಯಾಪ್ ಕೂಡ ಓಪನ್ ಆಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೆಡ್ ಮಾರ್ಕ್ಸ್ ಅಲ್ಲಿ ತೋರಿಸ್ತಾ ಇದೆಯಲ್ಲ, ಇದು ನೀವು ಪರ್ಟಿಕ್ಯುಲರ್ ಆಗಿ ನಿಮ್ದು ಸರ್ವೆ ಸ್ಕೆಚ್ ಆಗಿರ್ತಕ್ಕಂಥ ಜಾಗ. ಇಲ್ಲಿ ಏನಾದ್ರು ಒತ್ತುವರಿ ಆಗಿದೆಯಾ, ಏನಾದ್ರು ನಿಮ್ಗೆ ಏನಾದ್ರು ಬರ್ಬೇಕಾ ಜಮೀನು, ಇಲ್ಲ ಅಕಸ್ಮಾತ್ ನೀವೇ ಒತ್ತುವರಿ ಮಾಡ್ಕೊಂಡಿದ್ದೀರಾ, ಎಲ್ಲ ಡೀಟೇಲ್ಸ್ ಕೂಡ ಇಲ್ಲೇ ನೋಡ್ಕೋಬಹುದು. ಹೀಗೆ ಸ್ನೇಹಿತರೆ, ಇದನ್ನು ನೋಡೋದ್ರ ಜೊತೆಗೆ ಇನ್ನೂ ಒಂದು ಒರಿಜಿನಲ್ ಕಾಪಿನ ತೆಗೆಯೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಮುಂದೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇವಾಗ ಕೇಳ್ಬೋದು ಒರಿಜಿನಲ್ ಡಾಕ್ಯುಮೆಂಟ್ ಬೇಕು, ನಾವೇನ್ ಮಾಡ್ಬೇಕು ಅಂತ. ಅದಕ್ಕೂ ಸೊಲ್ಯೂಷನ್ ಇದೆ ಸ್ನೇಹಿತರೆ. ಮೇನ್ ಪೇಜ್ಗೆ ಬನ್ನಿ, ಅಲ್ಲಿ ಮತ್ತೆ ಒಂದು ಆಪ್ಷನ್ ಇದೆ ನೋಡಿ, ಸರ್ವೆ ಡಾಕ್ಯುಮೆಂಟ್ ಅಂತ. ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ಸ್ಟ್ ಪೇಜ್ಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಫಾರ್ ಸಿಟಿಜನ್ ಅಂತ ಇದೆ ನೋಡಿ. ಅಲ್ಲಿ ಮೊದಲಿಗೆ ಸಿಟಿಜನ್ ಅಂದ್ರೆ ಸಾರ್ವಜನಿಕರು ತಮ್ಮ ಮೊಬೈಲ್ ಮುಖಾಂತರ ಲಾಗಿನ್ ಮಾಡ್ಕೋಬಹುದು. ಮೊದಲಿಗೆ ನಿಮ್ಮ ಫೋನ್ ನಂಬರ್ ಹಾಕಿ, ಅಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ, ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು OTP ಬರುತ್ತೆ. ಅದಕ್ಕಿಂತ ಮೊದಲು ನೀವು ಏನೇನೆಲ್ಲ ತೆಗಿಬಹುದು ಇಲ್ಲಿ ಅಂದ್ರೆ ಅಟ್ಲಾಸ್ ಕಾಪಿ, ಸರ್ವೆ ಪಕ್ಕ ಪುಸ್ತಕ, ಟಿಪ್ಪಣಿ, ಹಾಗೇನೆ ಸರ್ವೆ ಪೋಡಿ ಪುಸ್ತಕ ಎಲ್ಲ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು, ಮತ್ತೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸ್ನೇಹಿತರೆ, ಈಗ ನನಗೆ OTP ಬಂದಿದೆ. OTP ನ ಬಾಕ್ಸ್ ಅಲ್ಲಿ ಹಾಕಿ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯಶಸ್ವಿಯಾಗಿ ಲಾಗಿನ್ ಆಗುತ್ತಿದೆ, ವೆಯ್ಟ್ ಮಾಡಿ ಅಂತ ಬರುತ್ತೆ. ಸ್ವಲ್ಪ ಸಮಯದ ನಂತರ ನಿಮ್ದು ನೆಕ್ಸ್ಟ್ ಈ ತರ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನೀವು ಸರ್ವೆ ಸ್ಕೆಚ್ ನ ಪಡಿಬೇಕು ಅಂದ್ರೆ ಮೊದಲಿಗೆ ಇಲ್ಲಿ ಎರಡು ಆಪ್ಷನ್ಗಳಿದೆ, ನ್ಯೂ ರಿಕ್ವೆಸ್ಟ್ ಮತ್ತೆ ಅಪ್ರೂವ್ಡ್ ಅಂತ. ಆಲ್ರೆಡಿ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿ ಈ ಕಡೆ ಕಾಲಮ್ ಮೇಲೆ ಬಂದಿರುತ್ತೆ. ಒಂದ್ ವೇಳೆ ನೀವು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಪಕ್ಕದಲ್ಲಿ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಆಪ್ಷನ್ ಬಂದು ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಇವಾಗ ನ್ಯೂ ರಿಕ್ವೆಸ್ಟ್ ಅಂದ್ರೆ ಮೊದಲೊಬ್ಬರಿಗೆ ಅಪ್ಲೈ ಮಾಡ್ತಾ ಇರ್ತಕ್ಕಂಥವ್ರು ನ್ಯೂ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮದು ಲ್ಯಾಂಡ್ಸ್ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ಮೊದಲಿಗೆ ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಸರ್ವೆ ನಂಬರ್ನ ಹಾಕಿ, ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ, ಇಲ್ಲಿ ಸ್ಟಾರ್ನ ಹಾಕಬೇಕಾಗತ್ತೆ ನೀವು. ಅದಾದ ನಂತರ ನಿಮ್ಮ ಹಿಸ್ಸೆ ನಂಬರ್ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಜಮೀನಿನ ಪೋಡಿ ನಂಬರ್ನ ಹಾಕಿ, ಇಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ಅವೈಲೇಬಲ್ ಇರ್ತಕ್ಕಂಥ ದಾಖಲಾತಿಗಳು ಇಲ್ಲಿ ಶೋ ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ಐ ಸಿಂಬಲ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಕೇವಲ ಹಿಸ್ಸೆಯ ಅಟ್ಲಾಸ್ ಕಾಪಿನ ನೋಡ್ಲಿಕ್ಕೆ ಅಂದ್ರೆ ಇಲ್ಲಿ ಯಾವುದೇ ತರಹದ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನಿಮ್ಮ ಮ್ಯಾಪ್ ಕೂಡ ಓಪನ್ ಆಗ್ತದೆ. ಇಲ್ಲಿ ವೇವ್ ಓನ್ಲಿ ಅಂತ ಅಂದ್ರೆ ಇದು ಯಾವುದೇ ಸಾರ್ವಜನಿಕ ಬಳಕೆಗೆ ಆಗಲ್ಲ, ಇದು ನೋಡ್ಲಿಕ್ಕೋಸ್ಕರ ಯೂಸ್ ಮಾಡ್ಕೋಬಹುದು. ನೀವು ಹಣ ಕಟ್ಟು ಕೂಡ ಡೌನ್ಲೋಡ್ ಮಾಡ್ಕೊಂಡ್ರೆ ಸೇಮ್ ಇದೇ ಕಾಪಿ ಕೂಡ ಡೌನ್ಲೋಡ್ ಆಗುತ್ತೆ. ಅಲ್ಲಿ ವೇವ್ ಓನ್ಲಿ ಅಂತ ಬರಲ್ಲ, ಅಲ್ಲಿ ಬಾರ್ ಕೋಡ್ ಬರುತ್ತೆ. ಬಾರ್ ಕೋಡ್ ಬಂತು ಅಂದ್ರೆ ನಿಮಗೆ ಎಲ್ಲ ಸರ್ಕಾರಿ ಕಚೇರಿಗಳ ಬಳಕೆ ಕೂಡ ಬಳಕೆನ ಮಾಡ್ಕೋಬಹುದು. ಇದು ನಿಮ್ದು ಏನಾದರೂ ಕ್ರಾಸ್ ಚೆಕ್ ಮಾಡ್ಕೋತೀನಿ ಅಂದ್ರೆ ಒಂದ್ ವೇಳೆ ಈ ಕಾಪಿನ ಇಟ್ಕೊಂಡು ಯಾವುದೇ ಹಣ ಕಟ್ಟಂಗೆ ನೀವು ವೆರಿಫೈನ ಮಾಡ್ಕೋಬಹುದು ಸ್ನೇಹಿತರೆ. ಅದಾದ್ಮೇಲೆ ಇನ್ನೊಂದು ಕಾಪಿ ಇದೆ ನೋಡಿ, ಹಿಸ್ಸೆ ಸರ್ವೆ ಪಕ್ಕ ಪುಸ್ತಕ ಅಂತ, ಅದನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇದೇ ಕೂಡ ನಿಮ್ಮ ಅಂತಿಮ ಸರ್ವೆ ಸ್ಕೆಚ್ ಆಗಿರುತ್ತೆ. ಫೈನಲ್ ಆಗಿ ಸಬ್ಮಿಟ್ ಆಗಿ ಬಂದಿರತಕ್ಕಂಥ ಸರ್ವೆ ಸ್ಕೆಚ್ ಕಾಪಿ ಇದೇನೇ ಆಗಿರ್ತದೆ. ನಿಮ್ಮ ಸರ್ವೆ ಸ್ಕೆಚ್ ಆಗಿದ ನಂತರ ಆ ಪರ್ಟಿಕ್ಯುಲರ್ ಆಗಿ ಭೂಮಾಪಕರು ಯಾರು ಸರ್ವೆ ಸ್ಕೆಚ್ ಮಾಡಿರ್ತಾರೆ ಅವರು ಅಂತಿಮ ವರದಿನ ಸಲ್ಲಿಕೆ ಮಾಡಿದ ನಂತರ ನಿಮ್ಮ ಪರ್ಟಿಕ್ಯುಲರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಭೂಮಾಪನ ಕಚೇರಿಯಲ್ಲಿ ಅಂತಿಮ ವರದಿ ಆದ ನಂತರ ಯಾರೆಲ್ಲ ಇದನ್ನ ಮೇಲ್ವಿಚಾರಣೆ ಮಾಡಿದ್ದಾರೆ, ಪರಿವೀಕ್ಷಕರು ಯಾರು, ಹಾಗೇನೆ ದುರಸ್ತಿ ಭೂಮಾಪಕರು ಯಾರು, ತಹಸೀಲ್ದಾರರ ಸಿಗ್ನೇಚರು ಎಲ್ಲ ಕೂಡ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತದೆ. ಆಮೇಲೆ ನಿಮ್ಮ ಸರ್ವೆ ನಂಬರಲ್ಲಿ ಒಟ್ಟು ಪೋಡಿದಾರರ
ಹಿಸ್ಯ ಎಷ್ಟೆಷ್ಟು ಒಬ್ಬೊಬ್ಬರಿಗೆ ಎಷ್ಟು ಜಮೀನು ಬಂದಿದೆ, ಎಷ್ಟೆಷ್ಟು ಕಂದಾಯ ಕಟ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ ಕೂಡ ಅಲ್ಲಿ ಶೋ ಆಗ್ತದೆ ಸ್ನೇಹಿತರೆ. ಇದನ್ನು ನೀವು ಇಲ್ಲಿ ನೋಡ್ಬೋದು. ಅದಕ್ಕೇನು ಪೇಯ್ಡ್ ಆಗಲ್ಲ. ಇಲ್ಲಿ ಪಕ್ಕದಲ್ಲಿ ಪ್ರಿಂಟ್ ಅಂತ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 15 ರೂಪೀಸ್ನ ಕೇಳುತ್ತೆ. ಅಲ್ಲಿ ಕನ್ಸಲ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪಾವತಿ ಮಾಡಿ ಅಂತ ಕೆಳಗಡೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಈಸಿಯಾದ ಪೇಮೆಂಟ್ ಮೆಥಡ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು UPI ಪೇಮೆಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪಕ್ಕದಲ್ಲಿ QR ಕೋಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಪೇ ನೋ ಅಂತ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಬಾರ್ ಕೋಡ್ ಶೋ ಆಗುತ್ತೆ. ನಿಮ್ಮ ಫೋನ್ಪೇ, ಗೂಗಲ್ ಪೇ ಅಲ್ಲಿ ಬಾರ್ ಕೋಡ್ನ ಸ್ಕ್ಯಾನರ್ ಓಪನ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದು. ಪೇಮೆಂಟ್ ಸಕ್ಸಸ್ ಆದಮೇಲೆ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ನೀವು ಅಪ್ರೂವಲ್ಗೆ ಕಳಿಸಿರ್ತಿರಲ್ಲ, ಅದು ಇಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ ನೋಡಿ. 1 or 2 ಡೇಸಲ್ಲಿ ಅಪ್ರೂವಲ್ ಆಗಿ ಸೇಮ್ ಇದೇ ಪೇಜಲ್ಲಿ ಕೂಡ ಇಲ್ಲಿ ಶೋ ಆಗ್ತದೆ. ಇದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಆಗ ವೇವ್ ಓನ್ಲಿ ಅನ್ನೋದು ಅಲ್ಲಿ ಹೋಗಿರ್ತದೆ. ಒರಿಜಿನಲ್ ಬಾರ್ ಕೋಡ್ ಇರ್ತಕ್ಕಂಥ ಕಾಪಿಯಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಈ ವಿಡಿಯೋದ ಮಾಹಿತಿ ಇದಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.